ಕರ್ನಾಟಕ ರಾಜ್ಯದ ಸೈಲೆಂಟ್ ಸತೀಶ್ ಮುಂದಿನ ಪ್ಲಾನ್ ಏನು? 48 ಶಾಸಕರ ಬೆಂಬಲ. ಅಂದು ಸತೀಶ್ ಜಾರಕಿಹೊಳಿ ಮತ್ತು ಆರ್.ಎಲ್. ಜಾಲಪ್ಪ ಸಹಾಯ ಇಲ್ಲದಿದ್ದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ. ಮೂರನೇ ಸತ್ಯಪ್ಪನ ದರ್ಬಾರ್ ಈಗ ಪ್ರಾರಂಭ. ರಹಸ್ಯ ಸುದ್ದಿ ನಮ್ಮ ನಂಬರ್ 1 ನ್ಯೂಸ್ ಕನ್ನಡದಲ್ಲಿ ಐತಿ. ಲೈಕ್ ಮತ್ತು ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗ್ರಿ. ಸುದ್ದಿ ಬಹಳ ಕುತೂಹಲ ಭರಿತವಾಗಿ ಐತಿ. 4 ನಿಮಿಷ ಐತಿ, ತಪ್ಪದೆ ನೋಡ್ರಿ. ರಾಜ್ಯ ರಾಜಕಾರಣದಲ್ಲಿ ಅಪರೂಪದ ಸೈಲೆಂಟ್ ರಾಜಕಾರಣಿ ಎಂದರೆ ಎಲ್ಲರ ಕಣ್ಣು ಸತೀಶ್ ಜಾರಕಿಹೊಳಿ ಮೇಲೆ. ಇದೇ ಸತೀಶ್ ಜಾರಕಿಹೊಳಿ ಬೆಳೆದು ಬಂದ ರೀತಿ, ಕಷ್ಟ ನಷ್ಟಗಳನ್ನು ಎದುರಿಸಿ, ಅನೇಕ ತೊಂದರೆಗಳನ್ನು ಎದುರಿಸಿ, ಎದುರಾಳಿಗಳಿಗೆ ಸವಾಲಾಗಿ ನಿಂತು ಇಂದು ರಾಜ್ಯ ರಾಜಕಾರಣದಲ್ಲಿ ಧೂಮಕೇತುವಿನಂತೆ ಬಂದ ಈ ಸತೀಶ್ ಜಾರಕಿಹೊಳಿ ಸೈಲೆಂಟ್ ರಹಸ್ಯವೇನು ಇಲ್ಲಿದೆ ನೋಡ್ರಿ. ಜನತಾ ಪರಿವಾರ, ಲೋಹಿಯಾವಾದ, ಸಿದ್ಧಾಂತ ಮೂಢನಂಬಿಕೆ ವಿರೋಧಿ ಸಮಾಜ ಸೇವೆ ಗುರಿಯೊಂದಿಗೆ ಮುನ್ಸಿಪಾಲ್ಟಿ ರಾಜಕಾರಣದಿಂದ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದವರೆಗೆ ಬೆಳೆದು ಬಂದ ದಾರಿ. ಎಷ್ಟೋ ವಿರೋಧಿಗಳು ತುಳಿಯಲಿಕ್ಕೆ ಪ್ರಯತ್ನ ಪಟ್ಟರು, ಆದರೆ ಇವರು ಬೆಳೆದು ನಿಂತರು. ಸತೀಶ್ಗೆ ಭಾರೀ ಬೆಂಬಲ ಹೇಗೆ ಸಿಕ್ಕಿತು? ಪ್ರಮುಖವಾಗಿ 1998ರಲ್ಲಿ MLC ಚುನಾವಣೆಯಲ್ಲಿ ಜಯಬೇರಿ, ಜಾತ್ಯತೀತ ಬಿರುದು. ಅದೇ ದೃಢ ಸಂಕಲ್ಪದೊಂದಿಗೆ ಜಾತ್ಯತೀತ ಮನೋಭಾವನೆ ಇಟ್ಟುಕೊಂಡರೆ ಮುಂದೆ ಸಾಗಬಹುದು ಎಂಬ ಅಚಲ ನಂಬಿಕೆ ಸೈಲೆಂಟ್ ಸತೀಶನದು. ಯುವಕರ ಪಡೆ, ಕ್ರಿಕೆಟ್ ಇವರ ಪ್ರೀತಿ ಆಟ. ಅನೇಕ ಹಳೆಯ ಸ್ನೇಹಿತರೊಂದಿಗೆ ಇಂದಿಗೂ ಮೆಲುಕು ಹಾಕುತ್ತಾರೆ ಸತೀಶ್. ಇದೇ ಸೈಲೆಂಟ್ ಸತೀಶ್ ಹಾಗೂ ಆರ್.ಎಲ್. ಜಾಲಪ್ಪ ಸಹಾಯ ಮಾಡಲಿಲ್ಲವೆಂದರೆ ಸಿದ್ದರಾಮಯ್ಯ ರಾಜ್ಯ ನಾಯಕರಾಗುತ್ತಿರಲಿಲ್ಲ. ಈ ಕುಟುಂಬ ರಾಜಕೀಯಕ್ಕೆ ಬಂದಿದ್ದೇ ಅಪರೂಪ. ಇವರ ಹಿರಿಯ ಸಹೋದರ ರಮೇಶ್ 6 ಬಾರಿ ಶಾಸಕ ಮಂತ್ರಿ, ಕಿರಿಯ ಸಹೋದರ ಬಾಲಚಂದ್ರ ಜಾರಕಿಹೊಳಿ 5 ಸಾರಿ ಶಾಸಕ ಮಂತ್ರಿ, ಅತಿ ಕಿರಿಯ ಸಹೋದರ ಲಕ್ಕನ್ ಜಾರಕಿಹೊಳಿ ವಿಧಾನ ಪರಿಷತ್ತಿನ ಸದಸ್ಯ. ಈ ಕುಟುಂಬದ ಮೊಟ್ಟಮೊದಲ ಹೆಣ್ಣೆ ಕುಡಿ ಪ್ರಿಯಾಂಕಾ ನೇರವಾಗಿ ಪಾರ್ಲಿಮೆಂಟ್ ಸದಸ್ಯೆ. ಇನ್ನೂ 5 ಜನ ಶಾಸಕರಾಗುವುದರಲ್ಲಿ ಕಾದು ನಿಂತಿದ್ದಾರೆ. ಒಟ್ಟಾರೆ ಇವರ ಕುಟುಂಬದಲ್ಲಿ 12 ಶಾಸಕರಾಗಿ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಮಾಡುತ್ತಾರೆ ಎಂಬ ಭವಿಷ್ಯ ನಮ್ಮ ಸುದ್ದಿ ವಾಹಿನಿಯದು. ಹಾಗಾದರೆ ಈ ಸೈಲೆಂಟ್ ಸತೀಶನ ಪ್ರಭಾವ ಕೇಂದ್ರ ರಾಜ್ಯ ಹೈಕಮಾಂಡ್ನಲ್ಲಿದೆ. ರಾಹುಲ್ ಗಾಂಧಿಗೆ ಸರಿಸಾಟಾಗಿ ನಿಲ್ಲುವಂಥ ನಾಯಕ ಸತೀಶ್. ST ಸಮುದಾಯದ 15 ಶಾಸಕರು ಇವರ ಬೆಂಬಲಕ್ಕಿದ್ದಾರೆ. ಅವರ ಆಯ್ಕೆಗೆ ಇವರ ಶಕ್ತಿ ಕೆಲಸ ಮಾಡಿರುತ್ತಾರೆ. ಇನ್ನುಳಿದ ಸಮುದಾಯ ಕೂಡಿ ಒಟ್ಟು 48ರಿಂದ 50 ಶಾಸಕರ ಬೆಂಬಲ ಈ ಸತೀಶನಿಗಿದೆ. ಸತೀಶ್ಗೆ ಪ್ರೀತಿಸುವವರು ಯಾರು? ಇವರ ಸಿದ್ಧಾಂತ, ತತ್ವ, ನಡೆ, ನುಡಿಗೆ ಅನೇಕ ಹಿರಿಯ ವೇದಾಂತ ಸಾಹಿತಿಗಳು, ಚಿಂತಕರು, ಬುದ್ಧಿಜೀವಿಗಳು, ಪ್ರತಿಭಾವಂತರು, ಶೋಷಿತ ವರ್ಗದವರು ಇವರ ಬೆನ್ನೆಲುಬಾಗಿ ನಿಂತಿರುವುದು ಇತಿಹಾಸ. ಇವರಿಗೆ ತನ್ನದೇ ಆದಂಥ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಇದಕ್ಕೆ ಕಾರಣ ಸಮಾಜ ಸೇವೆ, ಸಹಾಯ, ಶಿಕ್ಷಣ, ಆರೋಗ್ಯಕ್ಕೆ ಮಹತ್ವ ಕೊಡುವ ಈ ಸತೀಶ್ ರಾಜ್ಯದ ನಾಯಕನಾಗಲು ಅರ್ಹರಿರುತ್ತಾರೆ. ಜನತಾ ಪರಿವಾರದಿಂದ ಬಂದು ಮಂತ್ರಿಯಾಗಿ ಸರ್ಕಾರಿ ವಾಹನದಲ್ಲಿ ತಿರುಗಾಡದೆ ಸ್ವಂತ ವಾಹನದಲ್ಲಿ ತಿರುಗಿದ್ದು. ಆವಾಗ ಜವಳಿ ಖಾತೆ ಸಚಿವರಾಗಿದ್ದರು. ಅಂಬಾಸಿಡರ್ ಸರ್ಕಾರಿ ಕಾರಿತ್ತು. ಯಾವುದೇ ಸರ್ಕಾರಿ ಸೈರನ್ವಿಲ್ಲದೆ, ಅಂಗರಕ್ಷವಿಲ್ಲದೆ, ಸಾದಾಶೀದಾ ಉಡುಪಿನಲ್ಲಿ ಜನಸಾಮಾನ್ಯರಂತೆ ರಸ್ತೆ ಬದಿಯ ಚಹಾ ಅಂಗಡಿಯಲ್ಲಿ ಚುರುಮುರಿ ಭಜಿ ಚಹಾ ತಿಂದು ನಾನು ಸಾಮಾನ್ಯ ವ್ಯಕ್ತಿ ಎಂದು ತೋರಿಸಿಕೊಟ್ಟಂತ ಅವನೇ ಸೈಲೆಂಟ್ ಸತೀಶ್. ದೇಶಭಕ್ತರ ನಾಯಕರ ಸಿದ್ಧಾಂತ ಮೂಢನಂಬಿಕೆ, ಆಚಾರ ವಿಚಾರಗಳ ವಿರುದ್ಧ ನಿಂತ ನಾಯಕ. ಶಿಕ್ಷಣ, ಸಂಘಟನೆ, ಹೋರಾಟ ನನ್ನ ಗುರಿ. ಗೋಕಾಕ ನಗರವನ್ನು ದೇಶ ವಿದೇಶಗಳಲ್ಲಿ ನೋಡುವಂತೆ ಮಾಡಿದ ಕೀರ್ತಿ ಈ ಸತೀಶನದು. ಅದಕ್ಕೆ ಪ್ರಖ್ಯಾತ ಕ್ರೀಡೆ ಸತೀಶ್ ಶುಗರ್ ಅವಾರ್ಡ್ಸ್, ದೇಹ ದಾರ್ಢ್ಯ ಸ್ಪರ್ಧೆ, ಗ್ರಾಮೀಣ ಕ್ರೀಡೆಗಳು, ಹಳೆಯ ಹಳ್ಳಿಯ ಪದಗಳು, ಸೊಗಡು ಹಾಡುಗಾರಿಕೆ, ಜಾನಪದದ ಸೊಗಡು ಇದರಲ್ಲಿ ಪ್ರೀತಿಸಿ ನಾಯಕನಾದ ಸೈಲೆಂಟ್ ಸತೀಶ್. ಕಣ್ಣಿಲ್ಲದವರಿಗೆ ಬಾಳು ಬೆಳಕು, ಅಂಧರ ಬಾಳಿಗೆ ದೇವರಾಗಿ, ಶಿಕ್ಷಣ ವಂಚಿತ ಮಕ್ಕಳಿಗೆ ವಿದ್ಯಾದಾನ, ದೇಶ ವಿದೇಶಗಳಿಗೆ ಪ್ರಯಾಣ ವೆಚ್ಚ ಭರಿಸಿ ಬಡವರಿಗೆ ಸ್ಫೂರ್ತಿ ನೀಡಿದ ರಾಜಕುಮಾರ. ಆದರೂ ಸಾಮಾನ್ಯ. ಸಾದಾಶೀದಾ ಉಡುಪು ಧರಿಸಿ, ಕೈಯಲ್ಲಿ ಗಡಿಯಾರವಿಲ್ಲದೆ, ಕಿಸೆಯಲ್ಲಿ ದುಡ್ಡಿಲ್ಲದೆ ಇಂದು 100 ಕೋಟಿಯ ಉದ್ದಿಮೆದಾರ, 100 ಕುಟುಂಬಗಳಿಗೆ ಆಶ್ರಯದಾತ, ಪುಣ್ಯದಾತ,
ರಾಜಕೀಯವಾಗಿ ಶತ್ರುಗಳು ಬೆಳೆಯತೊಡಗಿದಾಗ ಅದೇ ರಾಜಕೀಯ ಪ್ರವೇಶಿಸಿ ಶತ್ರುಗಳ ನಿರ್ನಾಮ ಮಾಡಿದ ಸೇನಾ ನಾಯಕ ನಮ್ಮ ಸುದ್ದಿವಾಹಿನಿ. ಈ ಹಿಂದೆ ಗೋಕಾಕದ 3ನೇ ಸತ್ಯಪ್ಪನ ದರ್ಬಾರ ಪ್ರಾರಂಭ ಅಂದಾಗ ಕೋಟಿ ಕೋಟಿ ಜನ ವೀಕ್ಷಿಸಿದ್ರಿ. ಈ ಜಾರಕಿಹೊಳಿ ಮನೆತನದ ಇತಿಹಾಸ ಸಾಮ್ರಾಜ್ಯ ಬೆಳೆದು ಬಂದ ದಾರಿ ಎಲ್ಲರಿಗೂ ಗೊತ್ತಾಗಲಿ. ರಾಜ್ಯ ರಾಜಕಾರಣದಲ್ಲಿ ಇಂಥ ಸಾಮಾನ್ಯ ವ್ಯಕ್ತಿ ಚುಕ್ಕಾಣಿ ಹಿಡಿದರೆ ರಾಜ್ಯದ ಇತಿಹಾಸದಲ್ಲಿ ಇದೊಂದು ದಾಖಲೆ. ಜನತೆ, ಮತದಾರರು, ಹಿತೈಷಿಗಳು ಇವರ ಬೆನ್ನು ಹಿಂದೆ ಯಾವಾಗಲೂ ಇದ್ದಾಗ ಯಾರು ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ರಾಜ್ಯದ ಪ್ರತಿ ಕ್ಷೇತ್ರದಲ್ಲಿ ತನ್ನದೇ ಆತ ಮತಗಳ ಬ್ಯಾಂಕ್ ಮಾಡಿದ್ದು ನಿಮಗೂ ಗೊತ್ತಿದೆ. ಇವರನ್ನು ಸೋಲಿಸಲಿಕ್ಕೆ ಇವನನ್ನು ಸೋಲಿಸಲೇಬೇಕು ಅಂದಾಗ ಸೋಲಿಸಿಯೇ ತೀರುತ್ತಾರೆ ಈ ಜಾರಕಿಹೊಳಿ ಕುಟುಂಬ. ಅದಕ್ಕೊಂದು ಇತ್ತೀಚಿನ ಉದಾಹರಣೆ ಶಿಗ್ಗಾಂವ್ ಉಪಚುನಾವಣೆ. ನೆಟ್ವರ್ಕ್ ಮತಗಳ ಬೇಟೆ, ಎಲ್ಲವೂ ಸೈಲೆಂಟ್. ಈ ಸೈಲೆಂಟ್ ಸತೀಶನ ಇತಿಹಾಸ ಹೇಗೆ ಅನಿಸಿತು? ಈ ವಿಡಿಯೋ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಿ. ಲೈಕ್ ಮತ್ತು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಂಬರ್ 1 ನ್ಯೂಸ್ ಕನ್ನಡ ಫೇಸ್ಬುಕ್ದಾಗ ಫಾಲೋ ಮಾಡ್ಕೊತ ಹೋಗ್ರಿ. ನಿಮ್ಮ ಅನಿಸಿಕೆಗಳನ್ನ ನೇರವಾಗಿ ಹಾಕ್ರಿ. ಇಂಥ ಸಾಮಾನ್ಯ ಕುಟುಂಬದ ಸತೀಶ್ ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ. 3ನೇ ಸತ್ಯಪ್ಪನ ದರ್ಬಾರ್ ಈಗ ಪ್ರಾರಂಭ. ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ.